ಬಿದ್ದ 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 ಅದೊಂದು ಐಟಮ್ ಬೇರೆ ಕಿತ್ಕೊಂಡ್ ಬಂದ್ಬಿಡ್ತಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿರೋದೆಲ್ಲ ಮಿಲಿಟ್ರಿ ಅವ್ರದ್ದು ಬಂದೂಕ್ಗಳು. ಸ್ಟಿಲ್ ಯು ಹ್ಯಾವ್ ಟೈಮ್ ಟು ಕಮ್ ಕರ್ನಾಟಕ. ಬಟ್ ಆದರೆ ನಮ್ಮಪ್ಪ ಮಾಡೋ ತಪ್ಪನ್ನ ನೀವು ಮಾಡಬೇಡಿ. ನಿಮ್ಮ ಮಕ್ಕಳನ್ನ ಎಲ್ಲಿಗಾದರೂ ಸರಿ. ನಮಸ್ಕಾರ ಕಿಚಿಯರ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಚೈನಾದು 8 ಗಂಟೆ. ಈಗ ಎಕ್ಸಾಕ್ಟಾಗಿ ಚೈನಾದ ಆಮ್ಡೋ ಅನ್ನೋ ಒಂದು ಊರಲ್ಲಿದ್ದೀವಿ. ಇಲ್ಲಿ ಆಕ್ಸಿಜನ್ ಕಡಿಮೆ, ಎಳೆಯುತ್ತೆ ಉಸಿರು, ಮಾತಾಡೋಕ್ಕಾಗಲ್ಲ ಕಂಟಿನ್ಯೂಸು. ಸೊ ಸ್ಟೇ ನಾನು ಉಳ್ಕೊಂಡಿರೋದು ಇಲ್ಲೇ. ನೋಡಿ ಎಂಥ ವ್ಯೂ ಕಾಣಿಸ್ತಾ ಇದೆ ಅಂತ. ನದಿ ಹರಿತಾ ಇದೆ, ಇಲ್ಲಿ ಯಾವುದೋ ಗೋಡನ್ ಇದೆ, ಅಲ್ಲೆಲ್ಲ ಒಂದಷ್ಟು ಊರಿದೆ. ಸೊ ಇದು ಆಮ್ಡೋ ಅಂತ ಊರ ಹೆಸರು. ಇದು ನಾವು ಮಾಡಿದ್ದಂಥ ರೂಮ್. ಸೊ ನಾನು ಮೊದಲೇ ಹೇಳ್ದಂಗೆ ಆಲ್ರೆಡಿ ಎಲ್ಲ ಪ್ಯಾಕೇಜಲ್ಲೇ ಫಿಕ್ಸ್ ಆಗಿರೋದ್ರಿಂದ ಅವ್ರು ಯಾವ ರೂಮ್ ಹೇಳ್ತಾರೋ ಅದೇ ರೂಮ್ಗೆ ಬಂದು ಆಲ್ಟ್ ಆಗ್ತಿದ್ದೀವಿ. ಆ್ಯಂಡ್ ಚೈನಾದಲ್ಲಿ ಏಜೆಂಟ್ ಇಲ್ಲದೆ ಎಲ್ಲೂ ಓಡಾಡೋಕ್ಕಾಗಲ್ಲ, ಇಷ್ಟು ವಿಚಾರ. ಈಗ 3rd ಫ್ಲೋರ್ ಇದ್ದೀನಿ. 3rd ಫ್ಲೋರಿಂದ ಗ್ರೌಂಡ್ ಫ್ಲೋರ್ಗೆ ಹೋಗಿ ಲಗೇಜ್ ಎಲ್ಲ ಫಿಟ್ ಮಾಡ್ಕೊಂಡು ನಿಂತ್ಕೋಬೇಕು. ನೋಡಿ ಸ್ಟೇ ಇಷ್ಟು ವಂಡರ್ಫುಲ್ ಆಗಿದೆ. ಸೊ ಈ ಸ್ಟೇಯಿಂದ ನಾವಿವಾಗ ಬಿಡ್ತಾ ಇದ್ದೀವಿ. ಸೊ ನಮ್ಮ ಗಾಡಿಗಳು ಇಲ್ಲೇ ಪಾರ್ಕ್ ಆಗಿದ್ದಾವೆ. ಯಾವ ಕಡೆ ಮಾದೇಶ್ವರ ಒಳ್ಳೇದು ಮಾಡುತ್ತದೆ. ಇವಾಗ ನೋಡಿ, ನೈಟ್ ನಾವು ಬಂದಾಗ ಅಷ್ಟು ಕಾಣಿಸ್ಲಿಲ್ಲ ಈ ಊರು. ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇವತ್ತು ನಾವು ಹೋಗ್ಬೇಕಾಗಿರೋ ಊರು ಬಂದ್ಬಿಟ್ಟು ಗೋಲ್ಮಂಡ್ ಅಂತ. ಸೊ ಇಲ್ಲಿಂದ 262 ಕಿಲೋಮೀಟರ್ಸ್ ಇದೆ ಗೋಲ್ಮಂಡ್ಗೆ ಹೋಗಿ ಸೇರ್ಕೊಳ್ಳೋಕ್ಕೆ. ನೋಡಿ, ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಟೆರೈನ್ ಏನಾಗ್ತಿದೆ, ಬೆಟ್ಟಗಳೇನೆ, ಆದರೆ ಆ ಲಕ್ಷಣಗಳು ಬೇರೆ ಬೇರೆ ಥರ ಚೇಂಜ್ ಆಗ್ತಾ ಇದೆ. ಸೊ ಒಂದು ಕಡೆ ಕೆಂಪು ಮಣ್ಣು, ಈ ಕಡೆ ಎಲ್ಲ ನೋಡಿ ಆ ನದಿ ಕಾಲುವೆಗಳು ಒಂಥರ ಫ್ರೆಶ್ ನೀರು ಕಾಣಿಸ್ತಾ ಇದೆ. ನಾವು ಹಿಂದೆ ನೋಡೋದೆಲ್ಲ ಒಂದು ಸ್ವಲ್ಪ ಮಟ್ಟು ಮಿಕ್ಸ್ ಆಗಿ, ಅಂದರೆ ಮಣ್ಣು ಮಿಕ್ಸ್ ಆಗಿರೋಂಥ ನೀರನ್ನ ನೋಡ್ತಾ ಇದ್ವಿ. ಸೊ ಈ ಥರ ಬೇರೆ ಬೇರೆ ಟೆರೈನ್ ಅಂತ ನೋಡ್ಕೊಂಡು ಹೋಗ್ತಾ ಇರೋ ಖುಷಿ ಅಂತೂ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಮನೇಲಿ ಕೂತಿರೋರಿಗೆ ಅದ್ರದ್ದು ಐಡಿಯಾ ಸಿಗುತ್ತಲ್ಲ. ಸೊ ನನ್ನ ಜರ್ನಿಯ ಸಾರ್ಥಕತೆ ಅಲ್ಲಿಗಾಗುತ್ತೆ. ಯಾಕೆಂದರೆ ಎಲ್ಲರಿಂದನೂ ಈ ಥರ ತಿರುಗಾಡೋಕ್ಕಾಗಲ್ಲ. ಇವನ್ ನನ್ನಿಂದನೇ ಆಗ್ತಿರ್ಲಿಲ್ಲ ಬಿಡಿ, ನಾನು ಏನೋ ಕಷ್ಟಪಟ್ಕೊಂಡು ಬಂದಿದ್ದೀನಿ. ಬಟ್ ಸ್ಟಿಲ್ ಮನೇಲಿ ಕೂತಿರೋರಿಗೆ ಇದಂತೂ ಒಂದು ಒಳ್ಳೆ ಅನುಭವ ಸಿಗೋದಂತೂ ಗ್ಯಾರಂಟಿ. ನಾನಿಲ್ಲಿ ನೋಡ್ದಂಗೆ ಎಲ್ಲೋ ಮೂಲೆನಲ್ಲೂ ಒಂದು ಮನೆ, ಮೂಲೆನಲ್ಲೂ ಒಂದು ಮನೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಆ ಮೂಲೆಯಲ್ಲಿರೋ ಮನೆಗೂ ಪ್ರತಿಯೊಂದು ಫೆಸಿಲಿಟೀಸ್ಗೂ ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಕರೆಂಟ್ ಆಗಿರ್ಬೋದು, ನೀರಾಗಿರ್ಬೋದು, ಎಲ್ಲನೂ ಕೂಡ ಸಪ್ಲೈ ಮಾಡ್ತಾರೆ. ನೋಡಿ ಇಲ್ಲಿಗೆಲ್ಲ ಎಷ್ಟೊಂದು ಕರೆಂಟ್ ಲೈನ್ ಹೇಳ್ತಿದ್ದಾರೆ ಗೊತ್ತಾ. ಲಾರಿಗಳು ನೋಡಿ ಏನು ಲೈನಿಗೆ ಬರ್ತಾ ಇದೆ ಅಂತ. ಆ ಲಾರಿಗಳನ್ನ ನೋಡೋಕ್ಕೆ ಒಂಥರ ಖುಷಿ, ಅಷ್ಟೊಂದು ಸಾಕಾಗಿದ್ದಾವೆ. ಎಲ್ಲ ಒಂದೊಂದು ಡಿಸೈನು. ಆಮೇಲೆ ಎಲ್ಲ ಲಾರಿಗಳು ಕೂಡ ಇವ್ರದೇ, ಚೈನಾದವ್ರದ್ದೇ ಕಂಪ್ನಿ, ಯಾವುದೋ ಬೇರೆ ಕಂಪ್ನಿಗಳ ಇಲ್ಲ. ನಾನು ನೋಡ್ದಂಗೆ ಜಾಕ್ ಅಂತ ಒಂದು ಕಂಪ್ನಿ ಇದೆ, ಮತ್ತು ಇನ್ನೊಂದು ಸಿಟ್ರ್ಯಾಕ್ ಅಂತ ಒಂದು ಕಂಪ್ನಿ ಇದೆ. ಇದು ಟ್ರಕ್ಗಳಲ್ಲಿ ಜಾಸ್ತಿ, ಮತ್ತು ಜಾಕ್ ಬಂದ್ಬಿಟ್ಟು ಕಾರ್ಗಳಲ್ಲಿ ಜಾಸ್ತಿ. ಆಮೇಲೆ ನೋಡಿ ಎಲ್ಲ ಕಡೆ ಈ ಥರ ಟ್ರಾಫಿಕ್ ಪೊಲೀಸ್ ಇರೋ ಥರ ಗೊಂಬೆಗಳು ಹಾಕ್ಬಿಡ್ತಾರೆ. ಇವನ್ ಒಂದೊಂದು ಗೊಂಬೆ ಕೈಯೂ ಅಳ್ಳಾಡಿಸ್ತಾ ಇರುತ್ತೆ. ಅದು ನೋಡ್ತಿದ್ದಂಗೆ ಭಯ ಬಿಡುತ್ತೆ, ಯಾರಿಗೂ ಇದು ಅಂತ. ಟೆಕ್ನಾಲಜಿನ ಎಷ್ಟು ಉಪಯೋಗಿಸ್ಕೋಬೇಕೋ ಅಷ್ಟೂ ಉಪಯೋಗಿಸ್ಕೊತಾ ಇದ್ದಾರೆ ಮಾತ್ರ ಅವರು. ಅದೊಂದು ಐಟಮ್ ಬೇರೆ ಕಿತ್ಕೊಂಡ್ ಬಂದ್ಬಿಡ್ತಲ್ಲ ಗುರು, ಏನು ಮಾಡೋದು ಈಗ. ನೋಡಿ ಈ ರೋಡಲ್ಲಂತೂ ಸಿಕ್ಕಾಬಿಟ್ಟೆ ಟ್ರಕ್ಗಳು, ಟ್ರಕ್ ಮೇಲ್ ಟ್ರಕ್ಕು ಬರ್ತಾನೆ ಇರ್ತದೆ. ಆಮೇಲೆ ಜನಗಳು ಜಾಸ್ತಿ ಓಡಾಡೋದು ಕಡಿಮೆ ಈ ರೋಡಲ್ಲಿ. ಅದೇನು ಅಂತ ಗೊತ್ತಿಲ್ಲ, ಬರೀ ಟ್ರಕ್ಸ್ ಅಷ್ಟೇ ಓಡಾಡ್ತಾ ಇರ್ತಾವಪ್ಪ. ನಾವಿನ್ನೂ ಮೈನ್ಲ್ಯಾಂಡ್ ಚೈನಾಗೆ ಹೋಗಿಲ್ಲ ನಾವಿನ್ನೂ ಆ್ಯಕ್ಚುಲಿ. ಸೊ ನಾವಿರೋದು ಬಂದ್ಬಿಟ್ಟು ಚೈನಾ ಆಕ್ರಮಿತ ಟಿಬೆಟ್ ಪ್ರದೇಶ. ಇಲ್ಲಿ ನೋಡಿ ಆ ರೈಟ್ ಸೈಡಲ್ಲಿ ಹಸಿರು ಕಲರಲ್ಲಿ ಒಂದೊಂದು ಬಾಕ್ಸ್ ಹಾಕಿದಾರಲ್ಲ, ಅದೇನು ಅಂತಂದರೆ ಇಲ್ಲಿ ರೋಡ್ ಕೆಲಸ ಮಾಡ್ತಾ ಇದ್ದಾರೆ ಆಯಿತಾ. ಈ ರೋಡ್ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಒಂದು ಪದರ ಎಳಿತಾರಲ್ಲ, ಅದ್ರ ಮೇಲೆ ಹಸಿರು ಹುಲ್ಲಿರುತ್ತಲ್ಲ, ಅದನ್ನೂ ಕೂಡ ವೇಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ. ನನ್ನ ಪ್ರಕಾರ ಇದು ಫುಲ್ಲೆಲ್ಲ ವರ್ಕ್ ಆದಮೇಲೆ ಮೇ ಬಿ ಆ ಕಡೆ ಎಲ್ಲಾದರೂ ಅದನ್ನು ಹಾಕ್ತಾರೇನೋ, ಆ ಹಸಿರನ್ನ ವೇಸ್ಟ್ ಮಾಡದೆ ಉಳಿಸ್ಕೋತಾರೇನೋ ಅಂತ ನನಗನ್ಸುತ್ತೆ. ಒಂದು ಸಣ್ಣ ಹಸಿರು ಹುಲ್ಲನ್ನೇ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾರೆ ಅನ್ನೋದಾದರೆ, ನಮ್ಮೂರ ಕಡೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಎಷ್ಟೋ ರೋಡ್ಗಳ ಮಧ್ಯೆ ಇರ್ತಕ್ಕಂಥ ಮರಗಳನ್ನು ಕಡಿದು ಬಿಸಾಕ್ಬಿಡ್ತಾರೆ. ಸೊ ಆ ಮರಗಳನ್ನು ಯಾಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದು ನೆಡಬಾರ್ದು. ಚೀನಾದಲ್ಲಿ ಒಂದು ಹುಲ್ಲನ್ನೇ ಅವರು ಬಿಡ್ತಾ ಇಲ್ಲ, ಅಷ್ಟು ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಭಾರತ ಅಷ್ಟು ಸಂಪನ್ಭರಿತವಾದಂಥ ದೇಶ, ಅಷ್ಟು ಮರಗಳನ್ನ ತುಂಬಿಕೊಂಡಿರೋಂಥ ದೇಶ. ಆ ಮರಗಳನ್ನೆಲ್ಲ ಸಂರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅಲ್ವಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದೋ ಒಂದು ಜಾಗದಲ್ಲಿ ಒಂದು ಸ್ಟಾಪ್ ಇದೆ, ಇದು ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ,
ಈ ಹಾಲಿವುಡ್ ಫಿಲಮ್ಗಳಲ್ಲಿ ಯಾವುದಾದ್ರೂ ಒಂದು ಫೈಟಿಂಗ್ ಸೀನ್ ನಡಿಬೇಕಾದ್ರೆ ಕಾರ್ಗಳೆಲ್ಲ ಜೋರಾಗಿ ಬಂದು ಒಂದು ಕಡೆ ಸ್ಟಾಪ್ ಮಾಡ್ತಾರಲ್ಲ, ಲೈಕ್ ಆ ಥರ ಕಾಣಿಸ್ತಾ ಇಲ್ವಾ ನೋಡಿ. ಸೊ ಇದೇನು ಅಂತಂದರೆ ಲಾರಿಗಳನ್ನೆಲ್ಲ ರೆಡಿ ಮಾಡೋಂಥ ಜಾಗ. ಸೊ ರಿಪೇರ್ ಸೆಂಟರ್. ಸೊ ಲಾರಿಗೇನಾದರೂ ಆಗಿದ್ದರೆ ಆಯಿಲ್ ಚೇಂಜು ಅದು ಇದು ಅಂತಿರುತ್ತಲ್ಲ ನೋಡಿ, ಇವೆಲ್ಲ ರಿಪೇರ್ ಅಂಗಡಿಗಳೇ ನೋಡುವ. ಏಕೆಂದರೆ ಇಷ್ಟೊಂದು ಟ್ರಕ್ಗಳು ಓಡಾಡ್ತಾವಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ರೆಡಿ ಮಾಡ್ಕೊಳ್ಳೋಕ್ಕೆ ಬೇಕಲ್ಲ. ಸೊ ಹಂಗಾಗಿ ಈ ಶೆಡ್ಗಳು ಅಂದರೆ ಈ ಅಂಗಡಿಗಳು. ಮತ್ತು ಇನ್ನೊಂದೇನು ಅಂತಂದರೆ ಈ ಜಾಗಗಳೆಲ್ಲ ಈಗ ನೋಡೋಕ್ಕೆ ಇಷ್ಟೊಂದು ಫ್ರೀಯಾಗಿ ಆರಾಮಾಗಿದೆ ಅಲ್ವಾ. ಬಟ್ ನವಂಬರ್ ಡಿಸೆಂಬರ್ ಟೈಮ್ಗೆ ಏನಾದರೂ ಬಂತು ಅಂತಂದರೆ ಸಿಕ್ಕಾಪಟ್ಟೆ ಮಂಜುಗಡ್ಡೆ ಆವೃತವಾಗಿರುತ್ತೆ. ಅದರಿಂದನೇ ನೋಡಿ ಇಲ್ಲಿ ಯಾವುದೇ ರೀತಿ ಗಿಡ ಮರಗಳು ನಮಗೆ ಕಾಣಿಸೋಕ್ಕೆ ಸಿಗಲ್ಲ. ಸೊ ಇಷ್ಟು ದೂರ ನಾವು ಓಡಾಡಿದೀವಲ್ಲ, ಯಾವುದಾದ್ರೂ ಮರ ನೋಡಿದ್ವಾ? ಚಾನ್ಸೇ ಇಲ್ಲ. ಯಾಕೆಂತಂದರೆ ಇಲ್ಲಿ ಆ ಮಂಜುಗಡ್ಡೆ ಫಾರ್ಮ್ ಆಗೋದ್ರಿಂದ ಇಲ್ಲಿ ಮರ ಗಿಡ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ನಂದು ಕಟ್ಟಾಗೋಯ್ತು, ಇದು ಕಟ್ಟಾಗೋಯ್ತು. ಹ್ಞೂ, ಕಟ್ಕೊಂಬಂದಿದ್ದೀನಿ. ಆಮೇಲೆ ಕೆಳಗಿಂದ ಏನೋ ಒಂದು ಸೌಂಡ್ ಗೊತ್ತಾಯ್ತು, ಏನೋ ಒಂದು ಗೊತ್ತಾಯ್ತಿಲ್ಲ. ಏನು ಸರ್ ಇದು? ಒಳ್ಳೆ ಬೈಕರ್ ಪ್ಯಾಲೇಸ್ ಸಿಗ್ದಂಗೆ ಆಯ್ತಲ್ಲ. ಫುಲ್ ಎಲ್ಲ ಬೈಕರ್ಸ್, ಎಲ್ಲ BMW ಏನಾಯ್ತು ಗುರು ಇದು ಗಾಡಿ. ಮಜಾ ಇದೆ ಮಾತ್ರ. ಎಲ್ಲ BMW ಅಲ್ಲ, ಫುಲ್ ಎಲ್ಲ ಚೈನಾದ ಬೈಕರ್ಸ್ಗಳು ಬಂದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು BMW R150 ಓಕೆನಾ. ಏನು ಇದೆ ಅಂತಂದರೆ ಅವ್ರದ್ದು ಗಾಡಿಗಳು ಮಜಾ ಇದೆ. ಅದ್ರ ಜೊತೆಗೆ ಪಾಪ ನನಗೆ ಕಾಫಿ ಕೂಡ ಕೊಟ್ಟರು ಕುಡಿಯೋಕ್ಕೆ. ನವೀನ್ ಸರ್, ಕಾಫಿ ನೋಡಿ ಕುಡೀರಿ. ಹಂಗೆ ಕುಡೀರಿ, ಏನಿಲ್ಲ, ಕಚ್ಕೊಂಡೆ ಕುಡೀರಿ, ಏನು ಟೆನ್ಷನ್. ಕುಡೀರಿ ಸರ್. ಫುಲ್ ಬಿಸಿ ಇರ್ತೈತ್ರಿ? ಇಲ್ಲ ಬಿಸಿ ಇಲ್ಲ, ಕುಡೀರಿ. ಹಂಗೆ ಅಂತ್ಕೊಂಡು ಕುಡಿಬಿಡಿ ಸರ್. ಕುಡಿ ಸರ್, ಮಸ್ತಿದೆ ಕಾಫಿ. ಅದಕ್ಕೆ ಹೇಳಿದ್ದು. ಎಸ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ. ಸೊ ಇಲ್ಲೂ ಕೂಡ ಬೈಕ್ ರೇಸ್ ಸಿಗಾಬಟ್ಟೆ ಇದೆ. ಚಳಿ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗ್ತಿದೆ. ಸಿಕ್ಕಾಪಟ್ಟೆ ಟ್ರಕ್ಕು, ರೋಡ್ ಬೇರೆ ಸರಿ ಇಲ್ಲ. ಸ್ವಲ್ಪ ಉಸಿರಾಟ ತೊಂದರೆ ಆಗ್ತಾ ಇದೆ ಆ್ಯಕ್ಚುಲಿ. ನಿಧಾನಕ್ಕೆ ಒಂದು ಕಡೆ ಗಾಡಿನ ಸುಮ್ಮನೆ ಸ್ಟಾಪ್ ಹಾಕಿದೆ, ನೋಡ್ತಾ ಇದ್ದೀನಿ. ಆ ಕಡೆ ರೈಲ್ವೆ ಸ್ಟೇಷನ್ನು, ಈ ಕಡೆ ಬೆಟ್ಟ ಗುಟ್ಟ, ಹರಿಬರಿನಲ್ಲಿ ಹೋಗ್ತಿರೋ ಈ ಲಾರಿಗಳು. ಯಪ್ಪೋ, ದೇಶ ಎಷ್ಟು ವಿಶಾಲವಾಗಿದೆ ಅಲ್ವಾ, ಪ್ರಪಂಚ ಏನೇನೆಲ್ಲ ಇದೆ, ಎಷ್ಟೆಲ್ಲ ವೈವಿಧ್ಯತೆ ಇದೆ. ನಾವು ಎಲ್ಲರೂ ಒಂದೇ ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಬಾವಿ ಕಪ್ಪೆ ಆಗ್ಬಿಡ್ತೀವಿ ಅನ್ನೋ ಅಂತ ಅನ್ನಿಸ್ತಾ ಇಲ್ವಾ? ದೇವರು ನನಗೊಂದು ಸೆಲೆಕ್ಷನ್ ಚೆನ್ನಾಗಿ ಕೊಟ್ಟ. ಈ ಥರ ಓಡಾಡಿದ್ರೆ ಮೈಂಡು ವಿಕಸನ ಆಗುತ್ತೆ. ಅಂದರೆ ಮನಸ್ಸು ಬ್ರಾಡ್ ಮೈಂಡಾಗಿ ಯೋಚನೆ ಮಾಡೋಂಥದ್ದು ಪವರ್ ಬರುತ್ತೆ. ಅದಕ್ಕೆ ಅಲ್ವಾ ನಮ್ಮ ದೊಡ್ಡವ್ರು ಹೇಳಿರೋದು ದೇಶ ತಿರುಗೋ ಕೋಶ ಓದು ಅಂತ. ಮೇ ಬಿ ನಾನು ಈ ಫುಲ್ಲು ಟ್ರಿಪ್ನ ಮುಗಿಸ್ಕೊ ಬಂದಮೇಲೆ ನನ್ನ ಆಲೋಚನಾ ಶಕ್ತಿಗಳೇ ಬೇರೆ ಆಗ್ಬೋದು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಬಟ್ ಏನೋ ಗೊತ್ತಿಲ್ಲ, ಇಲ್ಲೇನೋ ಒಂದು ಫೀಲ್ ಆಯ್ತು ನನಗೆ. ನಿಲ್ಸಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ನಿಸ್ತು, ಹೇಳಿದೆ. ದಯವಿಟ್ಟು ನಿಮ್ಮ ಮಕ್ಳುಗಳೆಲ್ಲಾದರೂ ಸ್ಕೂಲ್ ಟ್ರಿಪ್ಗಳಿಗೆ ಹೋಗ್ತೀನಪ್ಪ ಅಂತ ಕೇಳಿದ್ರೆ ದಯವಿಟ್ಟು ದುಡ್ಡಿನ ಮುಖ ನೋಡಬೇಡಿ, ಕಳಿಸಲ್ಲ ಅನ್ಬೇಡಿ. ಆಮೇಲೆ ಎಲ್ಲದಕ್ಕೂ ಹೆದರ್ಕೊಂಡು ಅದಾಗತ್ತೆ ಇದಾಗತ್ತೆ ಅಂತ ಅಂದ್ಬಿಟ್ಟು ಕಳಿಸ್ತಾ ಇರಬೇಡಿ. ದಯವಿಟ್ಟು ಕಳಿಸಿ. ಯಾಕೆ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಪ್ಪ ನನ್ನನ್ನು ಎಲ್ಲೂ ಕಳಿಸ್ತಿರ್ಲಿಲ್ಲ. ಯಾವ ಜಾಗಕ್ಕೆ ಕೇಳಿದ್ರು ನಿನಗೇನಕ್ಕೆ, ನಿನಗೆ ಬೇಡ ಇಷ್ಟೇ ಹೇಳ್ತಾ ಇದ್ದಿತ್ತು. 10ನೇ ಕ್ಲಾಸಲ್ಲಿ ಮಾತ್ರ ತುಂಬ ಹಠ ಹಿಡ್ದಿದ್ದಕ್ಕೆ ಒಂದು ಟೂರಿಗೆ ಕಳಿಸಿದ್ರು, ಬಿಟ್ಟರೆ ಇನ್ನೆಲ್ಲೂ ಕಳಿಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಸಿಕ್ಕಾಪಟ್ಟೆ ತಿರುಗಾಡಬೇಕು ಅಂತ ಆಸೆ ಇತ್ತು. ಅದೇನೋ ಗೊತ್ತಿಲ್ಲ, ಮೇ ಬಿ ನಾನು ಜೀವನ ಕಟ್ಕೊಂಡ್ಮೇಲೆ ನಾನೇ ಬಂದ ಮೇಲೆ ಓಡಾಡಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತು ಅನಿಸುತ್ತೆ. ಮೇ ಬಿ ನಮ್ಮ ಅಪ್ಪನೂ ಅಂದ್ಕೊಂಡಿರ್ಲಿಲ್ವೇನೋ ನಾನು ಈ ಲೆವೆಲ್ಗೆ ಓಡಾಡ್ತೀನಿ ಅಂತ. ಅಂದ್ಕೊಂಡಿದ್ದಿದ್ರೆ ಮೇ ಬಿ ಅವರು, ಇಲ್ಲ ಅವನು ಒಂದು ಲೆವೆಲಿಗೆ ಬರ್ತಾನೆ ಅಂತ ಅಂದ್ಕೊಂಡಿದ್ದಿದ್ರೆ ಆವತ್ತೇ ನನ್ನನ್ನು ಕಳಿಸ್ತಿದ್ರೋ ಏನೋ, ನನಗಂತೂ ಗೊತ್ತಿಲ್ಲ. ಬಟ್ ಆದರೆ ನಮ್ಮಪ್ಪ ಮಾಡೋ ತಪ್ಪನ್ನು ನೀವು ಮಾಡಬೇಡಿ.
ನಿಮ್ಮ ಮಕ್ಕಳನ್ನ ಎಲ್ಲಿಗಾದರೂ ಸರಿ ಕರ್ಕೊಂಡೋಗಿ, ನೀವೇ ಕರ್ಕೊಂಡೋಗಿ. ಹಂಗೂ ನೀವು ಸ್ಕೂಲ್ ಟ್ರಿಪ್ಪಿಗೆ ಕರ್ಕೊಳ್ಳೋಕೆ ಆಗಲಿಲ್ಲ ಅಂತಂದರೆ ನೀವೇ ಕರ್ಕೊಂಡೋಗಿ ಸುತ್ತಾಡಿಸಿ. ಬರೀ ಮಕ್ಕಳಿಗೆ ಜನ್ಮ ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೆ ದೇಶನ ಸುತ್ತಿ ತೋರಿಸೋದು ಕೂಡ ನಿಮ್ಮ ಜವಾಬ್ದಾರಿಯಾಗುತ್ತೆ. ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನೊಬ್ಬ ನಿಮ್ಮ ಮನೆ ಹುಡುಗನಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳನ್ನ ಸುತ್ತಾಡೋಕ್ಕೆ ಬಿಡಿ ದಯವಿಟ್ಟು. ನಾನು ನೋಡಿದ ಮಟ್ಟಿಗೆ ತುಂಬ ಹಾಳಾದ ರಸ್ತೆ ಚೈನಾದಲ್ಲಿದೆ ಅಂತಂದರೆ ಆಮ್ಡೋಯಿಂದ ಗುಲ್ಮೋಡ್ ಬರೋವರೆಗೂ ಇರೋ ರಸ್ತೆನೇ. ಸೊ ಈಗ ನಾವೇನು ಹೋಯ್ತಿದ್ದೀವಿ ಇವತ್ತು ಒಂದು 270 ಕಿಲೋಮೀಟ್ರು, ಇದೇ ತುಂಬ ಕಚ್ಚಾ ರಸ್ತೆ. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಫ್ಯಾಂಟಾಸ್ಟಿಕ್ ಅನ್ನಿಸ್ತು. ಬಟ್ ಇಲ್ಲಿ ಯಾಕೆ ಈ ಥರ ಇದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗ್ತಿಲ್ಲ. ಬಟ್ ತೀರಾ ಕಳಪೆಯಾಗಿದೆ ಮಾತ್ರ. ನಾನು ಎಕ್ಸಾಕ್ಟಾಗಿ ಇವಾಗ ಚೈನಾದ ಶಾಂಗುಲಾ ಶೇ ಅನ್ನೋ ಒಂದು ಊರಲ್ಲಿದ್ದೀನಿ. ಈಗ ನಾನು ನಡ್ಕೊಂಡು ಹೋಗ್ತಾ ಇರೋದು ಈ ಶಾಂಗುಲಾ ಶೇ ಅನ್ನೋ ಊರಿನ ಬೀದಿಗಳಲ್ಲಿ. ಸೊ ಅಲ್ಲಿ ನಮ್ಮ ರೂಮ್ ಇರೋದು. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟು ಅಲ್ಲಿದೆ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ರೀ ಇಲ್ಲಿ ಚೈನಾ ವ್ಯವಸ್ಥೆ, ಇವ್ರ ಸಿಸ್ಟಮು, ಮೇ ಬಿ ನನ್ನ 2ನೇ ಇಂಟರ್ನ್ಯಾಷನಲ್ ದೇಶ ಆಗಿರೋದ್ರಿಂದ ಆ ಥರ ಫೀಲ್ ಆಗ್ತಿದೆಯೋ ಅಥವಾ ಇವ್ರು ಇರೋ ಸಿಸ್ಟಮೇ ಜಗತ್ತಿಗಿಂತ ವಿಭಿನ್ನವಾಗಿದ್ದಾರೋ ಗೊತ್ತಿಲ್ಲ. ನೋಡೋಣ, ಇನ್ನೂ ದೇಶಗಳನ್ನ ದಾಟ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಹೆಂಗೆ ಅಂತ, ಓಕೆನಾ? ಮತ್ತು ಇನ್ನೊಂದು, ತಿಂಡಿ ಒಂದು ಸ್ವಲ್ಪ ಕಷ್ಟ ಅಡ್ಜಸ್ಟ್ ಆಗೋದು. ಸ್ವಲ್ಪ ಏನು ಸಿಕ್ಕಾಪಟ್ಟೆ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕಷ್ಟೆ. ಸೊ ಇದು ನೋಡಿ ಇಲ್ಲಿನ ಬೀದಿ ವ್ಯವಸ್ಥೆಗಳು, ಓಕೆ. ಮತ್ತು ಇನ್ನೊಂದು, ಜನ ತುಂಬಾ ಫ್ರೆಂಡ್ಲಿ ಇದ್ದಾರೆ, ಟೆನ್ಷನ್ ಇಲ್ಲ. ಸೊ ಆರಾಮಾಗಿ ಮಾತಾಡ್ಕೊಂಡು ಚಿಲ್ಲಾಗಿರ್ತಾರೆ. ಓ ಯಾರೋ ಬಂದ್ರಲ್ಲ ಇಲ್ಲಿ, ಯಾರು? ಕುಂದಾಪುರದ ದಣಿಗಳು. ಏನಾಯ್ತು? ನಾವು ಗಂಜಿ ತಿನ್ಕೊಂಡು ಬರ್ತಾ ಇದೀವಿ. ಅಷ್ಟೇ, ಇನ್ನೇನು ತಿನ್ನಕ್ಕಾಗಲ್ಲ. ಇನ್ನು ಅದೇ ಬ್ರೆಡ್ ಗಿಡ್ಡು ಇಡ್ಲಿ ಥರದ್ದೊಂದು ಇದೆಲ್ಲ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆಯಾ? ಪರವಾಗಿಲ್ಲ. ಓಕೆ, ನಿಮ್ಮ ಆಶೀರ್ವಾದದ ಮುಖಾಂತರ ಟೇಸ್ಟ್ ಮಾಡಿ ನೋಡ್ತೀನಿ. ಹೌದಾ? ಪ್ಯೂರ್ ವೆಜ್ ಇದೆ. ಓ ಸೂಪರ್. ನೋಡಿ ಚೈನಾದಲ್ಲಿ ಪ್ಯೂರ್ ವೆಜ್ ಇದೆಯಂತೆ. ಸೊ ಸಿಗಲ್ಲ ವೆಜ್ಜು ಅಂತ ಅನ್ಕೋತೀವಲ್ಲ, ಹಂಗೆಲ್ಲ ಏನಿಲ್ಲ, ಸಿಗುತ್ತೆ, ವೆರೈಟೀಸ್ ಇದೆ. ಬಟ್ ಏನು ಅಂತಂದರೆ ಒಬ್ಬರು ಕಮ್ಯುನಿಕೇಟ್ ಮಾಡೋರು ಇರ್ಬೇಕು ನಮ್ಮ ಜೊತೆ. ಸೊ ಹೊರಗಡೆನೆ ಹ್ಯಾಂಡ್ ವಾಶಾ? ಎಸ್, ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ. ದಿಸ್ ಈಸ್ ದ ಡೇ, ದ ಮೋಸ್ಟ್ ವಂಡರ್ಫುಲ್ ಡೇ, ಬಿಕಾಸ್ ಯು ಜಸ್ಟ್ ಕ್ರಾಸ್ಡ್ ಇನ್ ಫ್ರಂಟ್ ಆಫ್ ಮೀ. From today, you will be there. I am going. Yeah, today is not today. Today will be evening. Yes. okay. Now my heart little sacrifice. Otherwise heart will be broken? Yeah. Have a look. Yeah. This is my heart. Okay. I can hear the broken sound. Why I can't? Yeah. I'm very full happy. Right. When I talk like this, I'm full blushing. Okay. Then how you felt about our group, Indian group? How do you felt about our group? It's very people is very nice, and your trip will be very wonderful, I think. Yeah. And you? Some of you were very gentle. Some of you were very lovely. Hey, thank you. And you're very handsome. Thank you. Enjoy your trip. Yeah. See you later. When you will be here only, I will enjoy. Otherwise, I'm not enjoying. When you will be here only, I will enjoy. Otherwise, I'm not enjoying. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. Bye. ಓಕೆ. ಸೊ ಅವರು ನಮ್ಮ ಟ್ರಾವೆಲ್ ಗೈಡು. ಸಾರಿ ಫಾರ್ ಡಿಸ್ಟರ್ಬ್. ಏನು ತಗೋಬೋದು ನಾನೀಗ? ಎಲ್ಲ ತಗೋಬೋದು, ರುಚಿ ಇತ್ತು ನಿಮ್ಗಾದರೆ ಎಲ್ಲನೂ. ಹೌದಾ? ಟೇಸ್ಟ್ ಮಾಡಿ. ಇದು ಸ್ವಲ್ಪ ಕಷ್ಟ ಗಟ್ಟಿ ಇದೆ. ಹೌದಾ? ಸ್ವಲ್ಪ ಬ್ರೆಡ್ಡು, ಮೊಟ್ಟೆ, ಗಂಜಿ, ಹಾಲು. ಅದು ಸೋಯಾಬೀನ್ಸ್ ಹಾಲು. ಓಕೆ, ಥ್ಯಾಂಕ್ ಯು. ಸೋಯಾಬೀನ್ಸ್ ಹಾಲು, ಗಂಜಿ, ಇದು ಖಾಲಿ. ಓಕೆ, ಸೊ ಬನ್ನಿ ಹಾಕೋಣ. ಸೊ ಬಿಸಿನೀರು ಕೊಡ್ತಾ ಇದ್ದಾರಲ್ವಾ, ಈಗ ನನಗೆ ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ನಮಗೆ ಚೈನೀಸ್ ಅರ್ಥ ಆಗಲ್ಲ. ನನಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಹೇಳಿ? ನೋಡಿದ್ರ
ಅರ್ಥ ಆಯ್ತು ಅವ್ರಿಗೆ. ನೀವು ಅದೇ ನೀವು ಏನೇ ವಾತಾರ ಅಂತ ಕೋಲ್ಡ್ ವಾತಾರ ಅರ್ಥ ಆಗಲ್ಲ. ಯಸ್ ಯಸ್ ನೋಡಿ ತತ್ತ ಬನ್ನಿ ಬನ್ನಿ ಬನ್ನಿ. This is kitchen. Can I come inside? ನೋಡಿ ಇಲ್ಲಿ ಕಿಚನ್ ಹೆಂಗಿದೆ ಅಂತ, ಚೈನಾದ ರೆಸ್ಟೋರೆಂಟ್ನ ಕಿಚನ್. ಯಸ್ ಥ್ಯಾಂಕ್ ಯು. ನೋಡಿದ್ರಾ ಹೆಂಗೆಲ್ಲ ಆಟ ಆಡ್ಬೇಕು ಇಲ್ಲಿ ಅಂತ ಅಲ್ವಾ ಸರ್? ಏನನ್ನಿಸ್ತಿದೆ? ಕರೆಕ್ಟ್. ನೋಡಿ ಇಬ್ಬರಿಗೂ ಸಿಕ್ತು ನೀರೀಗ. ಒಂಚೂರು ಆಕ್ಟ್ ಮಾಡಿದ್ದಕ್ಕೆ ಒಂದು 2 ರೂಪಾಯಿ ಆಕ್ಟ್ ಮಾಡಿದ್ದಕ್ಕೆ 5 ರೂಪಾಯಿ ನೀರು ಸಿಕ್ತು. ಫ್ಯೂಯಲ್ ರೇಂಜ್ ಕೇಳಿದ್ರೆ ಫುಲ್ ಟ್ಯಾಂಕ್ಗೆ KTM 390 ಅಡ್ವೆಂಚರಲ್ಲಿ 690 ಕಿಲೋಮೀಟರ್ಸ್ ಇದೆ. ಸೊ ಯಪ್ಪ ಶಾಕ್ ಆಗುತ್ತೆ. ನಾವು ಊರಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ಮ್ಯಾಕ್ಸಿಮಮ್ ಅಂತಂದ್ರೆ ಎಷ್ಟು ಬರ್ಬೋದು, 430 ಬಂದರೆ ಜಾಸ್ತಿ ಇದರಲ್ಲಿ 390ರಲ್ಲಿ. ಇವ್ರದ್ದು ಪೆಟ್ರೋಲ್ ಕ್ವಾಲಿಟಿ ಆಸಮ್ ಆಗಿದೆ ಮಾತ್ರ. ಏನಾಯ್ತು ಎಲ್ಲ ಪ್ರೈಸ್ ಹಾಕಿದ್ದಾರೆ. ಯಾಕೆ ಇಳೀತಾ ಪಂಚರ್ ಆಯ್ತು ಮತ್ತೆ. ಇದೆ ನಿತ್ಯಣ್ಣ ಅವ್ರ ಗಾಡಿ ಪಂಚರ್ ಆಗಿದೆ. ಸೊ ನನ್ನ ಹತ್ರ ಇನ್ಫ್ಲೇಟರ್ ಇದೆ, ಈಗ ಪಂಚರ್ ಹಾಕೋಣ. ಎಸ್ ನಿಂದು ನಿಂದು ಆಯ್ತಾ? ಟೈಟ್ ಮಾಡಿದೆ. ಓಕೆ ಓ ಸರಿ ಆಯ್ತಾ? ಟೈಟ್ ಮಾಡಿದ್ದೀನಿ. ಗೊತ್ತಿಲ್ಲ, ನೋಡ್ಬೇಕು. ಆಗ್ತಿದ್ಯಾ? ಹಾಂ ಆಗ್ತಿದ್ಯಾ? ಆಗ್ತಿದೆ. ಲ್ಯಾಪಲ್ಲಿ ನೋಡಿ ಇಲ್ಲಿ ಟ್ರೈನ್ ಬರ್ತಾ ಇದೆ, ಎಷ್ಟು ಸಗದಾಗಿ ಕಾಣಿಸ್ತಾ ಇದೆ ಅಂತ. ಸೊ ಗೂಡ್ಸ್ ಟ್ರೈನು ಅಲ್ಲಿ ಚೈನಾದ ಗೂಡ್ಸ್ ಟ್ರೈನ್ ನೋಡಿ ಹೆಂಗೆ ಹೋಗ್ತಾ ಇದೆ. ಎಸ್ ಇಂಥ ಲೊಕೇಶನಲ್ಲಿ ನಿಂತು ಡೈಲಿ ಊಟ ಗೀಟ ಮಾಡ್ಕೊಂಡು ಹೋಗೋದು. ಲೈವ್ ನೋಡಿ. ಓ ಈಗ ಇವ್ರದಾ ಲೈವ್ 500 ಜನ ನೋಡ್ತಾವ್ರ? ಇಲ್ಲ 1764 ಜನ. ಹಲೋ ದಿಸ್ ಇಸ್ ಕಿತ್ತಡಿ ಕಿರಣ್. ಎಸ್ ಎಸ್ ಐ ಆಮ್ ಎ ಬೈಕರ್, ಮೋಟೋ ಬ್ಲಾಗರ್. ಟೆಕ್ನಾಲಜಿ ನೋಡಿ ಹೆಂಗೆಲ್ಲ ಬೆಳೆದಿದೆ. ಅಂಗಡಿಲಿ ಕೆಲಸ ಮಾಡ್ತಾ ಇಲ್ಲಿ ಲೈವೇ ಓಡ್ತಾ ಇದೆ. ಲೈವ್ ಸ್ಟ್ರೀಮಲ್ಲೂ ದುಡ್ಡು ಬರುತ್ತೆ, ಇಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ದಟ್ಸ್ ಕೂಲ್ ಅಲ್ಲ? ನೋಡಿ ಇಲ್ಲಿ ಬಂದ ತಕ್ಷಣ ಕ್ಲೈಮೇಟ್ ಹೆಂಗೆ ಚೇಂಜ್ ಆಯ್ತು ನೋಡಿ. ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹಿಂಗೆ ಬರ್ತಿದ್ದಾಗೇ ಫುಲ್ಲು ಚಳಿ ಹೊಡಿತಿದೆ, ಮಳೆ ಬೇರೆ ಹೆವಿ ಬರೋಂಗೈತೆ. ಏನಾಗುತ್ತೋ ಗೊತ್ತಿಲ್ಲ. ವಾಟ್ಲೆ ಏನು ಅಂತಂದರೆ ಈ ಹೈ ಆಲ್ಟಿಟ್ಯೂಡಲ್ಲಿ ನಂದು ಫುಲ್ ಥ್ರಾಟಲ್ ಹಿಡ್ದಿದ್ದೀನಿ. ವಿಸ್ಟ್ರಾಮ್ 250 ಫುಲ್ ಥ್ರಾಟ್ಲಲ್ಲೇ ಇದೆ. ಬಟ್ ನನ್ನನ್ನು ಮೀರ್ಸ್ಕೊಂಡು ಅದೇ ಹೋಯ್ತಾ ಇದೆ ಗುರುವೇ. ಐಸ್ ಇರೋ ರೀಸನ್ಗೆ ಬಂದ್ವಿ ಇವಾಗ. ನೋಡಿ ಇಲ್ಲಿ ಮಂಜುಗಡ್ಡೆ ಆಲ್ರೆಡಿ ಇದೆ, ಇದ್ರ ಮೇಲೆ ಮಳೆ ಬೇರೆ. ಓಹ್ ಗಡ 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 ನಡೆಸ್ತೈತೆ. ಆದರೆ ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗಿದೆ. ಫಸ್ಟ್ ಈ ಥರ ರೈಡಲ್ಲಿ ಇರ್ಬೇಕಾದ್ರೆ ಆಲಿಕಲ್ ಮಳೆ ಓದಿರೋದು. ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇದು. ಕೈಯೆಲ್ಲ ಆಲ್ರೆಡಿ ಮಾರಗೆಟ್ತೈತೆ. ಇದೊಂದು ಬ್ಯಾಗ್ ಕೊಟ್ಟಿರಲ್ಲ ಸದ್ಯಕ್ಕೆ, ಕಳೆದ್ಬಿಟ್ಟು.
ये उधर रख सकता है? यस। थैंक यू। ಸರ್ಯಾಗೆ ಆಗಿದೆ ಇಲ್ಲಿ. ಅಲ್ಲಿ ಹಾಕ್ಬಿಡ್ತೀನಿ. ಹಾಂ ಹಾಂ ಆಗತ್ತಾ ಆಗತ್ತಾ? ಇದು ಅಟ್ಯಾಚ್ ಸರ್ ಅದು. ಹಾಂ ಹಿಂದ್ಗಡೆಯಿಂದ. ಹಾಂ ಎಸ್ ಡನ್. ನನ್ನ ಮೇಲೆ ಲವ್ ನೋಡಿ. ಹೋಣ ಸುಮನ್ ಕಮ್. ಒಟ್ಟಿನಲ್ಲಿ ಅಡ್ವೆಂಚರಸ್ ಆಗಿ ಶುರು ಆಯ್ತು ಈಗ ಅಲ್ಲ. ಒಂಚೂರು ಮಿಸ್ಸು ಆದರೆ ಹಂಗೆ ಪಟ್ ಅಂತ ಬೀಳಿಸುತ್ತೆ. ಇದು ಹೋಯ್ತಿರೋ ಪಾತ್ ಸರಿತಾನೆ. ಓಹೋ ಓ ಬಿದ್ದೆ 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 ಬಿದ್ದೆ. ಇಲ್ಲ 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 ಅವಾಯ್ಡ್ ಮಾಡಿದೆ ಹಾಂ 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 ಗೊತ್ತಾಯ್ತು. ಇರು ನೀನು ಟೆನ್ಷನ್ ಆಗ್ಬೇಡ ಇರು. ಬೀಳ್ತಿದ್ದೆ. ಅದೇ 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 ಗುರು ಬಿದ್ದೆ 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 ಅಂತ ಹೇಳಿದ್ದು. ಏನಾಗಲ್ಲ ಬಿಡು, ನಾವೇನು ಕೋಟಿ ಆಸ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ವಾ? ಹಾಂ ಅದು ಏನಾಗುತ್ತೆ ಗೊತ್ತಾ, ರೈಡಿಂಗಲ್ಲಿದ್ದಾಗ ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಭಯ ಆಗುತ್ತೆ. ಈಗ ನನಗೊಂಥರ ಭಯ ಇರುತ್ತೆ, ಸುಮನ್ಗೊಂಥರ ಭಯ ಇರುತ್ತೆ. ಈಗ ಈ ಥರ ಕ್ರಿಟಿಕಲ್ ಸಿಚುವೇಷನಲ್ಲಿ ಮಾತಾಡಬಾರ್ದು ಸುಮನ್ಗೆ. ಸೊ ಅದನ್ನೇನು ಮಾಡಬೇಕು ಅಂತಂದರೆ, ನಮಗೆ ರೈಡಲ್ಲಿದ್ದಾಗ ಅವೆಲ್ಲ ಕಾಮನ್ನು, ಅದನ್ನು ಅರ್ಥ ಮಾಡ್ಕೊಂಡು ಸೈಲೆಂಟಾಗಿ ಆಡಬೇಕಷ್ಟೇ ನಾವು. ನೋಡಿದ್ರ ಇಲ್ಲಿ ಆಲ್ರೆಡಿ ಬ್ಲಾಕ್ ಐಟ್ ಚೆನ್ನಾಗೇ ಫಾರ್ಮ್ ಆಗ್ಬಿಟ್ಟೈತೆ. ಅದೇನಿಲ್ಲ, ಬಿದ್ದು ಒಂದು 1/4 ಗಂಟೆ ಆಗಿದ ತಕ್ಷಣ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಅದ್ರ ಮೇಲೆ ಬಿಟ್ಟರೆ ಹಂಗೆ ಎಳ್ಕೊಂಡು ಹೋಗುತ್ತೆ. ಈಗ ಹಂಗೆ ಆಗಿದ್ದು ನನಗೆ. ಇನ್ನೂ 150 ಕಿಲೋಮೀಟ್ರ್ ಬೇರೆ ಇದೆ. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ, ಕೈಯೆಲ್ಲ ಜಿರುತ್ತೈತೆ ನೋಡಿ. ಆಲ್ರೆಡಿ ಎಲ್ಲ ಗುದ್ಕೊಂಡೈತೆ ಕಾರು. ಓ ಓ ಓ ಓ ಓ ಓ ಓ ಓ ಇನ್ನೂ ಜಾಸ್ತಿನೇ ಐತೆ. ಶೂ ಒಳಗಡೆ ಎಲ್ಲ ನೆನೀತೈತೆ. ಏನಾಗುತ್ತೋ ಗೊತ್ತಿಲ್ಲ. ಓ ಸುಮನ್, ಯಾವ್ದಾದ್ರು ಒಂದು ಸೈಡಲ್ಲಿ ಬಾ ನೋಡಿ, ಹಿಂಗೆ ರೈಟ್ ಸೈಡ್ಗೆ ಬಂದ್ಬಿಡು. ಓ ಏನು ಗುರು ಇದು. ಸೊ ಹಿಂಗೆ ಆನೆಕಲ್ ಮಳೆ ಹೋಗಿದಿರೋದೆ. ನೆಕ್ಸ್ಟ್ ಏನಾಗುತ್ತೆ, ಐಸ್ ಆಗುತ್ತೆ. ಸುಮಾರು ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ನೋಡ್ಕೊ. ಈಗ ಐಸ್ ಗಟ್ಟಿಯಾಗಿರುತ್ತೆ, ಅದ್ರ ಮೇಲೆ ಹೋಗೋದು ಬೇಡ. ಹಾಂ ಪಾಟಿ ಚಳಿ, ಈ ಪಾಟಿ ಇದರಲ್ಲಿ ಪುಣ್ಯಾತ್ಮ ಸೈಕಲಲ್ಲಿ ಬಂದೈತಲ್ಲ ನೋಡಿ. ಇಲ್ಲಿ ಸೈಕಲಲ್ಲಿ ಒಬ್ಬನೇ ಹೋಯ್ತಾ, ಒಬ್ಬನೇ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿರೋದೆಲ್ಲ ಮಿಲ್ಟ್ರಿ ಅವ್ರದ್ದು ಬಂದೂಕ್ಗಳು ಮತ್ತು ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ ಗೊತ್ತಾ, ಈ ಬಾಂಬೆಲ್ಲ ಹಾಕೋದು ಅಂಥವೆಲ್ಲ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ. ಆ ಲೆಫ್ಟಲ್ಲಿ ಏನು ಹಸಿರು ಕಲರು ಬಟ್ಟೆ ಒದಿಸಿ ನಿಲ್ಲಿಸಿದಾರೋ ಅವೆಲ್ಲವೂ ಕೂಡ ಅದೇ ಮಿಷಿನ್ಗಳು. ನಿಮಗೆ ಕಾಣಿಸ್ತಾ? ಎಸ್, ಇದು ಚೈನಾದ ಆರ್ಮಿ ಏರಿಯಾ. ಓ ಅಮ್ಮ, ಕಾಣಿಸ್ತಾ ಇದೆಯಾ? ಇದೇ ಅದು. ಆಮಿ, ಸ್ಟಿಲ್ ಯು ಹ್ಯಾವ್ ಟೈಮ್ to come Karnataka. Now only 6:30. 6:30? Yes. 6:30? Yeah. No, it's 5:30. One more hour is left. Yes.
ಯು ಥಿಂಕ್ ಬೆಟರ್ No, one more. ಆ್ಯಂಡ್ ದೆನ್ ಪ್ಲೀಸ್ ಆಸ್ಕ್. We need 2 hours. ಅವಳಿಗೆ ಅರ್ಥ ಆಗಲಿಲ್ಲ ಅಲ್ವಾ? ಸೊ ಒಂದಷ್ಟು ದೂರ ಬಂದ್ವಿ ಆಯ್ತಾ, ಮಂಜುಗಡ್ಡೆ ಎಲ್ಲ ದಾಟ್ಕೊಂಡು. ಅದಾದ್ಮೇಲೆ ನೋಡಿ ಹೆಂಗ್ ಸಿಕ್ಕಿದೆ ಪ್ರಕೃತಿ ವಿಸ್ಮಯ ಅನ್ನೋದು ಇದನ್ನೇನೆ. ಬರೀ ಫುಲ್ಲು ಕಲ್ಲು ಮಣ್ಣು, ಆದರೆ ಏನೋ ಒಂಥರ ಡಿಫ್ರೆಂಟ್. ಈ ಟಿ ವಿ ಫಿಲಮ್ ಸಾಂಗ್ಗಳು ಶೂಟ್ಗಳೆಲ್ಲ ನೋಡಿರ್ತೀವಲ್ಲ, ಲೈಕ್ ಆ ಥರ ಇದೆ ಇದು. ನೋಡಿ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಿದೆ, ಸನ್ಸೆಟ್ ಆಗ್ತಿದೆ, ಜೊತೆಗೆ ಈ ಮಣ್ಣು ಶೇಪು ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಯಾವುದಕ್ಕೂ ಹುಷಾರಾಗಿರೋಣ ಮಾರೆ. ವಾವ್, ಬ್ಯೂಟಿಫುಲ್. ಇದೇ ಒಂಥರ ಸ್ಟ್ರಕ್ಚರು ಅಲ್ವಾ, ಕಲ್ಲುಗಳು, ಬಲಿಷ್ಠವಾದ ಕಲ್ಲುಗಳು. ಅಬ್ಬಾ.